ಗುರೂಜಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅದು ಮನುಷ್ಯನಿಗೆ ಆರೋಗ್ಯ. ಹೌದು. ಆರೋಗ್ಯ ಭಾಗ್ಯಕ್ಕಾಗಿ ಮೃತ್ಯುಂಜಯ ಹೋಮಗಳನ್ನ ಸಾಕಷ್ಟು ಜನ ಮಾಡಿಸ್ತಾ ಇರ್ತಾರೆ. ಸೊ ಆ ವಿಶೇಷವಾದಂತಹ ಮೃತ್ಯುಂಜಯ ಹೋಮದ ಕುರಿತಾಗಿ ತಿಳಿಸ್ಕೊಡಿ. ಮೃತ್ಯುಂಜಯ ಹೋಮ ಅನ್ನುವಾಗ ಇಲ್ಲಿ ನಮಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತೇಳೊಂದು ಮೃತ್ಯುಂಜಯನ ಶ್ಲೋಕ. ಆದರೆ ನೋಡಿ ಅಲ್ಲಿ ಉರ್ವಾರುಕ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅಮೃತತ್ವದೆಡೆಗೆ ನಮ್ಮನ್ನು ಕೊಂಡೊಯ್ಯುವಂಥವನು ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತ. ಯಾವ ರೀತಿಯಾಗಿ ಒಂದು ಸೌತೆಕಾಯಿ ತೊಟ್ಟನ್ನು ಬಿಡಿಸ್ಕೊಂಡು ಬರುತ್ತೋ ಆ ರೀತಿಯಾಗಿ ನಾವು ಈ ಭವಬಂಧನದಿಂದ ಈಚೆಗೆ ಬರಲಿಕ್ಕೂ ಕೂಡ ಆ ಮೃತ್ಯುಂಜಯನ ಅನುಗ್ರಹ ಬೇಕಾಗತ್ತೆ. ಮೃತ್ಯುಂಜಯ ಹವನದಲ್ಲಿ ಅಮೃತ, ವಟ, ತಿಲ, ದೂರ್ವ, ಪರಮಾನ್ನ, ಆಜ್ಯ, ಪಯಃ ಸಪ್ತದ್ರವ್ಯಗಳಿಂದ ನಾವು ಮೃತ್ಯುಂಜಯ ಹೋಮವನ್ನು ಮಾಡಬೇಕಾಗತ್ತೆ. ಮೃತ್ಯುಂಜಯ ಹೋಮವನ್ನು ಮಾಡಿತು ಅಂತೇಳಿ ಆದರೆ ಯಾವುದೋ ಒಂದು ಗ್ರಹಸ್ಥಿತಿಯಿಂದ ಒಂದು ಅವಘಡ, ಈಗ ಅದು ಸಂಧಿಕಾಲ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಮೃತ್ಯು ಕಂಟಕಗಳು ಅಂತ ಮನುಷ್ಯನಿಗೆ ಬರ್ತದೆ. ಅಂತಹ ಈಗ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಯಾವುದೋ ಒಂದು ತೊಂದರೆಯಿಂದ ಒಂದು ಗೃಹಸ್ಥಿತಿಯಿಂದ ಅವನಿಗೆ ಕಷ್ಟ ಆಗಿದೆ, ಅನಾರೋಗ್ಯ ಬಂದಿದೆ ಅಂತಾದಾಗ ಮೃತ್ಯುಂಜಯ ಹೋಮವನ್ನು ಮಾಡಿ ಆ ಸ್ವಾಮಿಯ ಅನುಗ್ರಹವನ್ನು ಪಟ್ಟುಕೊಳ್ತು ಅಂತಂದರೆ ನೋಡಿ, ಅಮೃತ ಅಂದರೆ ಅಮೃತ ಬಳ್ಳಿ, ವಟ ಅಂತ ಹೇಳಿದರೆ ಆಲದ ಸಮಿತ್ತು, ತಿಲ ಅಂತ ಹೇಳಿದರೆ ಎಳ್ಳು, ಅಮೃತ ವಟ ತಿಲ, ದೂರ್ವ ಅಂದರೆ ಗರಿಕೆ, ಪರಮಾನ್ನ ಅಂತಂದರೆ ಪಾಯಸ, ಆಜ್ಯ ಅಂತ ಹೇಳಿದರೆ ತುಪ್ಪ, ಹಾಲು, ಪಯಃ ಅಂದರೆ ಹಾಲು. ಇದು ಸಪ್ತ ದ್ರವ್ಯಗಳು. ಈ ಒಂದೊಂದು ದ್ರವ್ಯದಿಂದ ಆ ಮೃತ್ಯುಂಜಯ ಮಂತ್ರದಿಂದ ನಾವು ಆಹುತಿಯನ್ನು ಕೊಟ್ಟಿತು ಅಂತಂದರೆ ಚಂದ್ರಾರ್ಕಾಗ್ನಿ ವಿಲೋಚನಂ ಸ್ಮಿತಮುಖಂ ಪದ್ಮದ್ವಯಾಂತ ಸ್ಥಿತಂ ಮುದ್ರಾಪಾಶ ಮೃಗಾಕ್ಷ ಸೂತ್ರ ವಿಲಸತ್ ಪಾಣಿಂ ಹಿಮಾಂಶು ಪ್ರಭಂ ಕೋಟೀರೇಂದುಗಳಾಪ್ಸುದಾ ಪ್ರದನಂ ಹಾರಾಹಿ ಭೂಷೋಜ್ವಲಂ ಕಾಂತ್ಯಾ ವಿಶ್ವ ವಿಮೋಹನಂ ಪಶುಪತಿಂ ಮೃತ್ಯುಂಜಯಂ ಭಾವಯೇ. ಆ ಮೃತ್ಯುಂಜಯ ಅನುಗ್ರಹದಿಂದ ಎಲ್ಲ ರೀತಿಯ ದುರಿತಗಳೆಲ್ಲ ದೂರ ಆಗ್ತಾನೆ. ಅಂತಹ ಎಲ್ಲ ರೀತಿಯ ಹೋಮಗಳು ಕೂಡ 7ನೇ ತಾರೀಕು ಭಾನುವಾರ ಬೆಂಗಳೂರಿನ ಅಗರಗ್ರಾಮ, ತಾತಗುಣಿ ಅಗರಗ್ರಾಮದಲ್ಲಿರುವಂತಹ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನಡೀತದೆ. ಇದರಲ್ಲಿ ಬರುವ ಫೋನ್ ನಂಬರ್ಗೆ ಫೋನ್ ಮಾಡಿ ಬನ್ನಿ, ಆ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನವನ್ನು ಮಾಡುವಂತಹ ಯೋಗವನ್ನು, ಭಾಗ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಸದ್ಬುದ್ಧಿ, ಸತ್ಚಿಂತನೆ, ಸತ್ಪ್ರವೃತ್ತಿ, ಸದಾಚಾರವನ್ನು ಜಗಜ್ಜನನಿಯು ಎಲ್ಲರಿಗೂ ಅನುಗ್ರಹ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ತಾಯಿಯ ಅಡಿದಾವರಲ್ಲಿ ಪ್ರಾರ್ಥನೆಯನ್ನು ಮಾಡುವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.